ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕರ ರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ಕೊಡ್ತೀನಿ. ಇದು ಮಾರ್ಚ್ ತಿಂಗಳ ರೀಡಿಂಗ್ ಆಗಿರುತ್ತೆ ಫ್ರೆಂಡ್. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮಕರ ರಾಶಿಯವರು ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ, ಮೇಷ, ಕನ್ಯಾ, ವೃಷಭ, ನಿಮ್ಮದೇ ರಾಶಿ ಮಕರ, ತುಲಾ ರಾಶಿ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಸಿಂಹರಾಶಿ, ಕುಂಭರಾಶಿ ಕೂಡ ಬಂದಿದೆ. ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವರು ಕೂಡ ಆಗಿರ್ಬೋದು, ಅಥವಾ ರೀಸೆಂಟಾಗಿ ಕನೆಕ್ಟ್ ಆಗಿದ್ದರೂ ಕೂಡ ಅವರು ಯಾವುದೇ ರಾಶಿಯವರು ಕೂಡ ಆಗಿರ್ಬೋದು. ಫ್ರೆಂಡ್ಸ್, ನಾನು ವೀಕ್ಲಿ ರೀಡಿಂಗ್ನ ಮಾಡ್ತಾಯಿಲ್ಲ ಮಾರ್ಚ್ ಮಂತಲ್ಲಿ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ಮಾಹಿತಿನ ಕೊಡೋಕ್ಕೆ ಪ್ರಯತ್ನನ ಮಾಡ್ತೀನಿ ಈ ಸಿಂಗಲ್ಸ್ ರೀಡಿಂಗಲ್ಲಿ. ಸೊ ನನಗೆ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವ್ರಿಗೆ ಹೊಟ್ಟೆ ಪ್ರಾಬ್ಲಮ್ ಬರ್ಬೋದು, ಹೆಲ್ತಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಶೋ ಆಗ್ತಾ ಇದೆ. ಗಟ್ ಪ್ರಾಬ್ಲಮ್ ಅಂತ ಕೂಡ ನಾನು ಹೇಳ್ತೀನಿ. ಹೊಟ್ಟೆ ನೋವು ಅದು, ಅಥವಾ ನಿಮ್ಮ ಮನೆಗೆ ನಿಮ್ಮ ಸಿಬ್ಲಿಂಗ್ಸು ಅಥವಾ ಯಾರಾದರೂ ನೆಂಟರು ಬರ್ಬೋದು. ತುಂಬ ಮಾತುಕತೆ ನಡೆಯುತ್ತೆ, ಸ್ವಲ್ಪ ಮಾತು ಜಾಸ್ತಿ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ. ಕೆಲವ್ರಿಗೆ ಬೆಟರ್ ಪರ್ಸನ್ ಲೈಫಲ್ಲಿ ಸಿಗ್ಬೋದು ಮಾರ್ಚ್ ಮಂತಲ್ಲಿ ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ಹಳೆ ರಿಲೇಷನ್ಶಿಪ್ಪಲ್ಲಿ ತುಂಬ ಕೇರ್ ಬಂದಿದೆ ಇತ್ತೀಚೆಗೆ ಅಂತ ಅನ್ನಿಸ್ತಾ ಇದೆ, ಫೀಲ್ ಆಗ್ತಾ ಇದೆ. ತುಂಬ ಕೇರ್ ಆ್ಯಂಡ್ ಲವ್ ಕನ್ಸರ್ನ್ ಬಂದಿದೆ ಅಂತ ನಿಮಗೂ, ಅಥವಾ ಅದರ್ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಏನೋ ಸ್ವಲ್ಪ ಚೇಂಜ್ ಆಗ್ತಿದ್ದೀರಾ, ನೀವು ನೆಗೆಟಿವ್ ಮೈಂಡ್ ಸೆಟ್ಟಿಂದ ಹೊರಗಡೆ ಬರ್ತಿದ್ದೀರಾ. ಯಾವಾಗಲೂ ಹಳೆಯ ಗೋಲ್ಗಳನ್ನೇ ಹೇಳ್ತಾ ಇದ್ರಿ ಅವ್ರ ಜೊತೆ, ಖುಷಿಯಾಗಿರೋ ವಿಷಯಗಳನ್ನ ಕೂಡ ಶೇರ್ ಮಾಡ್ಕೊಳ್ತಿದ್ದೀರಾ ಇವಾಗ ಅಂತ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ. ಮಕರ ರಾಶಿಯವ್ರಿಗೂ ಇತ್ತೀಚೆಗೆ ತುಂಬ ಪಾಸಿಟಿವ್ ಆಗಿದ್ದೀರಾ ಅಂತ ನನಗೆ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ. ಖಂಡಿತವಾಗ್ಲೂ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ಇನ್ನೂ ಕೆಲವರು ಆಗ್ತಿಲ್ಲ, ಪೇಷನ್ಸ್ ತುಂಬ ಕಮ್ಮಿ ಆಗಿದೆ ನಿಮಗೆ. ಕೆಲವರಿಗೆ ಮೆಮೊರಿ ಲಾಸ್ ಆಗಿದೆ ಅನ್ನೋ ಫೀಲಿಂಗ್ ಕೂಡ ಇದೆ. ಕೆಲವು ವರ್ಷಗಳಲ್ಲಿ ನಡೆದ ಘಟನೆಗಳಿಂದ ಸಫರ್ ಆಗಿರೋ ಒಂದು ಸಿಚುವೇಶನ್ನಿಂದ ಎಲ್ಲ ಮರ್ತೋಗ್ಬಿಟ್ಟಿದೆ. ನನಗೆ ನಾಲೆಜ್ ಅನ್ನೋದು ನನ್ನ ತಲೆಯಲ್ಲಿ ಏನೂ ಇಲ್ಲ ಅನ್ನೋ ಫೀಲಿಂಗ್ ಇದೆ ಕೆಲವರಿಗೆ. ಫಸ್ಟ್ ಕಾರ್ಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ಯಾವುದಕ್ಕೂ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ತುಂಬ ಓದ್ತಾ ಇದ್ದೀರಾ, ಸಮಥಿಂಗ್ ರೆಡಿ ಆಗ್ತಿದ್ದೀರಾ, ನೀವು ಅಥವಾ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ತುಂಬ ಮಕರ ರಾಶಿಯವ್ರಿಗೆ ಟೈಮ್ ಇಲ್ಲ, ಇವಾಗ ಟೈಮ್ ಕೂಡ ಸಾಕಾಗ್ತಾ ಇಲ್ಲ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ಕೆಲವ್ರಿಗೆ ಸಿಂಗಲ್ಸ್ ಇರೋರಿಗೆ ನ್ಯೂ ಪರ್ಸನ್ ಕೂಡ ಬರ್ಬೋದು. ಸೊ ಖಂಡಿತವಾಗ್ಲೂ ಅವರು ಸಡನ್ನಾಗಿ ಮಾರ್ಚಲ್ಲೇ ಬರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ಟ್ಯಾರೋ ರೀಡಿಂಗ್ ಪಾಸ್ಟ್ 6 ಮಂತ್ಸ್, ಫ್ಯೂಚರ್ 6 ಮಂತ್ಸ್, ಪ್ರೆಸೆಂಟ್ಗೂ ಅನ್ವಯಿಸುತ್ತೆ. ಸೊ ನೀವು ತಗೊಳ್ಳೋ ರೀತಿ ಮೇಲೆ ಅದು ಹೋಗುತ್ತೆ ಫ್ರೆಂಡ್ಸ್. ಕೆಲವರಿಗೆ ಅವ್ರವ್ರ ಥಿಂಕಿಂಗ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇನ್ನು ಕೆಲವರು ಭ್ರಮೆಯಲ್ಲಿ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ನನಗೆ. ಸೆಕೆಂಡ್ ಕಾರ್ಡ್ ಏಸ್ ಆಫ್ ವಾಂಡ್ಸ್. ಕೆಲವರು ತುಂಬ ಭ್ರಮೆ, ಇಲ್ಯೂಷನ್ ಅಂತ ನಾನು ಹೇಳ್ತೀನಿ. ಸೊ ನೀವು ಭ್ರಮೆನ ನಿಜ ಅಂತ ಅಂದ್ಕೊಳ್ತಿದ್ದೀರಾ ಅಂತ ಶೋ ಆಗ್ತಾ ಇದೆ ಕಾರ್ಡಲ್ಲಿ. ಖಂಡಿತ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ, ಅಥವಾ ನೀವು ಯೋಚನೆ ಮಾಡ್ತೀರಾ. ಇನ್ನು ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಕೆಲವರು ಮನೆ ಶಿಫ್ಟ್ ಮಾಡ್ತಿದ್ದೀರಾ, ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ, ರೆಡಿ ಆಗ್ತಿದ್ದೀರಾ. ಮಾರ್ಚಲ್ಲಿ ಸ್ಟಾರ್ಟ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ. ಈಗಾಗಲೇ ಮಾಡಿರ್ಬೋದು, ಫ್ಯೂಚರಲ್ಲಿ ಮಾಡ್ಬೋದು. ಇನ್ನು ಕೆಲವರು ರೀಸನ್ ಇಲ್ಲದೆ ಶಾಪಿಂಗ್ ಮಾಡ್ತೀರಾ, ಈಗಲೇ ಮಾಡಿರ್ಬೋದು. ನೀವು ಯಾವುದೇ ಒಂದು ಫೆಸ್ಟಿವಲ್ ಇಲ್ಲದೆ, ಹಬ್ಬಗಳು ಬರದೇ ಕೂಡ ಶಾಪ್ ಮಾಡ್ತೀರಾ. ಮಕರ ರಾಶಿಯವ್ರ ಮೈಂಡ್ಸೆಟ್ ಅದು. ಯಾವಾಗ ಏನು ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಮಾಡ್ತೀರಾ. ಎಲ್ಲರೂ ಯಾವುದನ್ನು ಮಾಡ್ತಾರೆ ಅದನ್ನು ನೀವು ಮಾಡಲ್ಲ ಮಕರ ರಾಶಿಯವರು. ಥರ್ಡ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಹಾಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಕೂಡ. ಹೇಳೋದಂದರೆ 2 ಕಾರ್ಡ್ ನನಗೆ ಶೋ ಆಗಿತ್ತು. ಸೊ ಅದಕ್ಕೋಸ್ಕರ 2 ನಾನು ಹೇಳ್ತಾ ಇದ್ದೀನಿ. ಮೇ ಬಿ ನ್ಯೂ ಸಮ್ವನ್, ರಿಯಲ್ ಆಗಿರೋ ಪರ್ಸನ್ ಕೆಲವ್ರಿಗೆ ಲೈಫಲ್ಲಿ ಈಗಾಗಲೇ ಬಂದಿದ್ದಾರೆ, ಕೆಲವ್ರಿಗೆ ಮುಂದೆ ಕೂಡ ಬರ್ಬೋದು. ಕೆಲವ್ರದ್ದು ಬ್ರೇಕಪ್ ಆದಮೇಲೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಎಂಗೇಜಡ್ ಆಗಿರ್ಬೋದು, ನೀವು ಎಂಗೇಜಡ್ ಆಗಿರ್ಬೋದು. ತುಂಬ ಪ್ರಪೋಸಲ್ ಬರ್ತಾ ಇರ್ಬೋದು ಮಕರ ರಾಶಿಯವ್ರಿಗೆ. ಸೊ ಇನ್ನು ಕೆಲವರು ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ ಸೊ ಅವ್ರಿಗೋಸ್ಕರ ಬಂದಿರೋ ಒಳ್ಳೆ ಪ್ರಪೋಸಲ್ನ ನೀವು ಬಿಡ್ತಿದ್ದೀರಾ, ಎಲ್ಲನೂ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಮೇ ಬಿ ಅದರ್ ಪರ್ಸನ್ ಈ ಥರ ಕೂಡ ಮಾಡ್ತಿರ್ಬೋದು. ನಿಮಗೋಸ್ಕರ ಕಾಯ್ತೀನಿ ಎಷ್ಟೇ ದಿನ ಆದ್ರೂ ಅನ್ನೋ ಒಂದು ಫೀಲಿಂಗ್ ಇದೆ ಇಲ್ಲಿ ಕಾರ್ಡಲ್ಲಿ. ಫೋರ್ತ್ ನನಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ವೀಕ್ ಹಾರ್ಟ್, ವೀಕ್ ಮೈಂಡೆಡ್ ಅಂತ ಹೇಳ್ತೀನಿ. ಅದನ್ನು ಸಾಫ್ಟ್ ಹಾರ್ಟ್ ಅಂತಲೂ ಹೇಳ್ಬೋದು. ಪಾಸಿಟಿವ್ ಆಗಿ ಹೇಳಬೇಕಂದ್ರೆ ವೀಕ್ ಹಾರ್ಟ್ ಇರೋರನ್ನ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಅಂತ ಕರೀತಾರೆ. ಸೊ ನಾನು ಸಾಫ್ಟಾಗಿರೋದು ರಾಂಗ್ ಅಲ್ಲ ಫ್ರೆಂಡ್ಸ್, ಆದರೆ
ಕೆಲವೊಂದು ವಿಷಯಗಳನ್ನ ವೀಕ್ ಆಗಿ ಅದನ್ನು ತಗೊಳ್ಳೋ ತಪ್ಪು ನೀವು. ನನ್ನದೇ ತಪ್ಪು, ನನ್ನಿಂದ ಯಾವ ಕೆಲಸನೂ ಆಗೋದಿಲ್ಲ, ಸೊ ನನಗೆ ಒಳ್ಳೆಯದೇ ಆಗೋದಿಲ್ಲ ಅನ್ನೋ ಥಿಂಕ್ ಮಾಡೋ ತಪ್ಪು ನೀವು ಅಥವಾ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಖಂಡಿತವಾಗ್ಲೂ ಗುಡ್ ಥಿಂಗ್ಸ್ ಬರ್ತಾ ಇದೆ ಲೈಫಲ್ಲಿ. ಸೊ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದಂತ ಯಾವುದೂ ಇರೋದಿಲ್ಲ ಫ್ರೆಂಡ್ಸ್. ನಮ್ಮ ಲೈಫಲ್ಲಿ ಬರೋದನ್ನು ನಾವು ಫೇಸ್ ಮಾಡಬೇಕು ಗಟ್ಟಿಯಾಗಿ ನಿಲ್ಕೊಂಡು. ನನ್ನ ಒಪಿನಿಯನ್ ಇದು. ಕೆಲವರಿಗೆ ನನಗೆ ಕೆಟ್ಟದ್ದಾಯಿತು ಒಳ್ಳೆಯದಾಯಿತು ಅನ್ನೋದಿರುತ್ತೆ, ಆ ಥರ ಯಾವುದೂ ಇರೋದಿಲ್ಲ ಫ್ರೆಂಡ್ಸ್. ಅದು ನಮ್ಮ ಲೈಫಲ್ಲಿ ಒಂದು ಪಾಠನ ಕಲಿಸೋಕೆ ಬರುವಂಥ ಸಿಚುವೇಶನ್ಗಳು. ಅದನ್ನು ನಾವು ಹೇಗೆ ಬರುತ್ತೆ ಹಾಗೆ ತಗೊಳ್ಳೋಕ್ಕೆ ಕಲಿಬೇಕು. ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಫೇಸ್ ಮಾಡಬೇಕು ಅಷ್ಟೇ ನಾನು ಹೇಳೋದು. ಗಟ್ಟಿಯಾಗಿ ನಿಲ್ಕೊಂಡು ಫೇಸ್ ಮಾಡಬೇಕು. ಯಾವುದೇ ಕಷ್ಟ ಬಂದರೂ ಕೂಡ ಖಂಡಿತವಾಗ್ಲೂ ನಿಮಗೆ ಜಸ್ಟಿಸ್ ಸಿಗುತ್ತೆ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಅನ್ನಿಸ್ತಾ ಇದೆ ಏನೋ ಗುಡ್ ಥಿಂಗ್ಸ್ ಆಗ್ತಾ ಇದೆ. ಮೇ ಬಿ ಅದು ಸಡನ್ಲಿ ನಿಮ್ಮ ಲೈಫಲ್ಲಿ ಗುಡ್ ಥಿಂಗ್ಸ್ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಮೈಂಡ್ಸೆಟ್, ನೀವು ನಿಮ್ಮ ಮೈಂಡಲ್ಲಿ ಇಂಪ್ರೂವ್ಮೆಂಟ್, ನಿಮ್ಮಲ್ಲಿ ನೀವು ಚೇಂಜಸ್ನ ನೋಡಬೇಕು ಅಂತ ನಾನು ಹೇಳ್ತೀನಿ. ಅಥವಾ ಇದು ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಆಗಿರ್ಬೋದು. ಇದು ಯಾವಾಗಲೂ ಹರ್ಟ್ ಬಗ್ಗೆ, ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡೋದು. 5th ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಇದು ಮೆಜಿಷಿಯನ್ ಕಾರ್ಡ್ ಅಂದರೆ ನಾನು ಹೇಳ್ತೀನಿ ಪೇಪರ್ ವರ್ಕ್ ಸಮಥಿಂಗ್. ನಾನು ಆಗಲೇ ಹೇಳಿದೆ, ಪ್ರಿಪೇರ್ ಆಗ್ತಾ ಇದ್ದೀರಾ, ಬುಕ್ಸ್ ಪೇಪರ್ಸ್ ಕಾಣ್ತಾ ಇದೆ ನನಗೆ ಮೆಜಿಷಿಯನ್ ರೀಪ್ರೆಸೆಂಟ್ ಮಾಡೋದ್ರಿಂದ. ಕೆಲವ್ರಿಗೆ ರೀಬರ್ತ್ ಇದೆ, ಇನ್ಫಿನಿಟಿ. ಮೆಜಿಷಿಯನ್ ಅಂದರೆ ಇನ್ಫಿನಿಟಿ. ಸಮಥಿಂಗ್ ನೀವು ಯೋಚನೆ ಮಾಡ್ತಾ ಇರೋ ಪಾತ್ ಕರೆಕ್ಟಾಗಿದೆ, ನೀವು ಹೋಗ್ತಾ ಇರೋ ದಾರಿ ಕೂಡ ಕರೆಕ್ಟಾಗಿದೆ ಅಂತ ಮೆಜಿಷಿಯನ್ ಹೇಳ್ತಾ ಇದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಇದಾಗಿರ್ಬೋದು. ಸೊ ರೈಟ್ ಪರ್ಸನ್ ಅವ್ರು ಆಗಿರ್ತಾರೆ. ಮೇ ಬಿ ನೀವು ಸೀಕ್ರೆಟ್ನ ಮೇಂಟೈನ್ ಮಾಡ್ತಿದ್ದೀರಾ ಮಕರ ರಾಶಿಯವರು. ಯಾರಿಗೋ ಫೀಲಿಂಗ್ಸ್ನ ಹೇಳ್ಕೊಳ್ಬೇಕು ಅಂದರೂ ಹೇಳ್ಕೊಳ್ತಾ ಇಲ್ಲ. ಮೇ ಬಿ ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು. ಕೆಲವ್ರಿಗೆ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದು. ಚೈಲ್ಡ್ಹುಡ್ಡಿಂದ ಸ್ಟಾರ್ಟ್ ಆಗಿರೋ ಲವ್ ಅಂತ ಹೇಳ್ತೀನಿ. ಜೊತೆಗೆ ಬೆಳೆದು ಜೊತೆಗೆ ಏಜ್ ಆಗಿರೋ ರೀತಿ ಇದೆ ಇದು. ಖಂಡಿತ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪು. ಮುಂಚೆ ನೀವು ಜೊತೆಗಿದ್ರಿ, ಅದಾದಮೇಲೆ ಅವ್ರು ರೀಲೊಕೇಟ್ ಆದರು, ಅವ್ರು ನಿಮ್ಮ ಲೈಫಿಂದ ಹೋದರು, ಇನ್ನೂ ಕನೆಕ್ಷನ್ ಇದೆ. ಕೆಲವರು ನಿಮ್ಮ ಫೀಲಿಂಗ್ಸ್ನ ಹೈಡ್ ಮಾಡ್ಕೊಳ್ತಾ ಇದ್ದೀರಾ, ಯಾರಿಗೋ ವೇಟ್ ಮಾಡ್ತಾ ಇದ್ದೀರಾ ನೀವು ಅಥವಾ ಅದರ್ ಪರ್ಸನ್ನು. ಮಕರ ರಾಶಿಯವ್ರ ಕಾರ್ಡಲ್ಲಿ ಕೂಡ ಮೇ ಬಿ ವೃಷಭ ರಾಶಿಯವ್ರ ಥರಾನೇ ಶೋ ಆಗ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ, ನಿಮ್ಮದು ಅವ್ರದ್ದು ಏನಾದರೂ ಕನೆಕ್ಷನ್ ಇರ್ಬೋದು. 6th ಸನ್ ಕಾರ್ಡ್ ಬಂದಿದೆ. ನೀವು ತುಂಬ ಮಗು ಥರ ಆಡ್ತೀರಾ, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಮಗು ಥರ ಆಡ್ತಾರೆ. ಕೆಲವ್ರಿಗೆ ಚೈಲ್ಡ್ ಎನರ್ಜಿ ಇದೆ. ಮೇ ಬಿ ಸನ್ ಕಾರ್ಡ್ ಕೆಲವೊಮ್ಮೆ ನಿಮ್ಮ ಮದುವೆ ಏನಾದರೂ ಆಗಿದ್ದರೆ, ಅದು ಕುಂಭ ರಾಶಿಯವ್ರ ಜೊತೆ ಆಗಿದ್ದರೆ ಖಂಡಿತ ನಿಮ್ಮ ಮನೆಗೆ ಹೊಸ ಅತಿಥಿ ಬರ್ಬೋದು. ಸೊ ಗುಡ್ ನ್ಯೂಸ್ ಬರ್ಬೋದು ಅಂತ ಅನಿಸುತ್ತೆ. ಬೇಬಿದು ಗುಡ್ ನ್ಯೂಸ್ ಅದು ಕೂಡ. ಮೇ ಬಿ ಕೆಲವ್ರಿಗೆ ಸನ್ ಕಾರ್ಡ್ ವೆಕೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ಎಲ್ಲಿಗಾದರೂ ಟ್ರಾವೆಲ್ ಮಾಡ್ಬೋದು, ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಪ್ಲ್ಯಾನ್ಸ್ನ ಮಾಡ್ಕೊಳ್ಬೋದು ನೀವು ಅಥವಾ ಅದರ್ ಪರ್ಸನ್ನು. ಕೆಲವರು 18 ಮಂತ್ಸ್ ಆದಮೇಲೆ ಯಾರನ್ನಾದ್ರೂ ಮೀಟ್ ಮಾಡ್ತಾ ಇರ್ಬೋದು. ಮಾರ್ಚಲ್ಲಿ ಅದು 18 ಮಂತ್ಸ್ ಆಗ್ಬೋದು ಆ ಲೈನು. ಮೇ ಬಿ ನನಗನ್ಸುತ್ತೆ. ಕೆಲವರು ನಿಮ್ಮನ್ನು ಮೀಟ್ ಆಗೋಕ್ಕೆ ಯಾರಾದರೂ ಬರ್ತಿರ್ಬೋದು, ನೀವು ಯಾರನ್ನಾದ್ರೂ ಮೀಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಿರ್ಬೋದು. ಕೆಲವ್ರಿಗೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿದ ನಿಜ ರೂಪ ಇವಾಗ ಅರ್ಥ ಆಗ್ತಾ ಇದೆ. ಕೆಲವರಿಗೆ ನಿಮ್ಮ ನಿಜ ರೂಪ ಅಂತ ಹೇಳ್ತೀವಲ್ಲ, ಟ್ರೂ ಕಲರ್ಸ್ ಹೊರಗಡೆ ಬರ್ತಾ ಇದೆ. ಕೆಲವ್ರಿಗೆ ತುಂಬ ಸನ್ ಕಾರ್ಡ್ ಇರೋದ್ರಿಂದ ನಾನು ಹೇಳ್ತೀನಿ, ಟ್ಯಾರೋ ಡೆಕ್ಕಲ್ಲೇ ತುಂಬ ಪಾಸಿಟಿವ್ ಇರುವಂಥ ಕಾರ್ಡ್ ಸನ್ ಕಾರ್ಡ್. ಅದು ಮಕರ ರಾಶಿಯವ್ರಿಗೆ ಬಂದಿದೆ ಅಂದರೆ, ಇವಾಗ ಸೂರ್ಯ ಆ್ಯಕ್ಚುಲಿ ಇರೋದು ಕುಂಭ ರಾಶಿಯಲ್ಲಿ, ಮುಂಚೆ ನಿಮ್ಮ ರಾಶಿಯಲ್ಲಿದ್ದ. ಆವಾಗ ಸನ್ ಕಾರ್ಡ್ ಬಂದರೆ ನಾನೇನು ಆಶ್ಚರ್ಯ ಪಡ್ತಿದ್ದಿಲ್ಲ. ಸೊ ಮೇ ಬಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಶೋ ಆಗಿದೆ ಅಂತ. ಇವಾಗ ಸೂರ್ಯ ಕುಂಭ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ಶಫಲಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಇದು ಪಾಸಿಟಿವ್ ಎನರ್ಜಿ ಇದೆ. ರೀಬರ್ತ್ ಆಗುತ್ತೆ, ನ್ಯೂ ಸನ್ ರೈಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಖಂಡಿತ. ಮೆಜಿಷಿಯನ್ ಜೊತೆ ಸನ್ ಕಾರ್ಡ್. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೆಜಿಷಿಯನ್ ಕೆಳಗಡೆ ಸನ್ ಕಾರ್ಡ್ ಬಂದಿದೆ ಅಂದರೆ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಯಾವುದಕ್ಕೋ ಪ್ರಿಪೇರ್ ಆಗ್ತಾ ಇದ್ದೀರಾ, ಏನೋ ಮಾಡಬೇಕು, ಎಕ್ಸಾಮ್ಸ್ ಇದೆ, ಅಥವಾ ಯಾವುದೋ ಒಂದು ವಿಷಯಕ್ಕೆ, ರಿಲೇಷನ್ಶಿಪ್ ವಿಷಯಕ್ಕೂ ಅದಾಗಿರ್ಬೋದು. ಸೊ ಎಲ್ಲ ವಿಷಯನೂ ಪಾಸಿಟಿವ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಈಗಾಗಲೇ ನಿಮ್ಮ ಮದುವೆ ಆಗಿದ್ದರೆ ಕೆಲವ್ರಿಗೆ ನಿಮ್ಮ ಲೈಫಲ್ಲಿ. ಸೊ ಬೇಬಿಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಅದು ಗುಡ್ ನ್ಯೂಸ್ ಕೂಡ ಬರ್ಬೋದು ಸನ್ ಕಾರ್ಡು. ಅಥವಾ ನೀವು ತುಂಬ ಮಕ್ಕಳ ಜೊತೆ ಬೆರೀತೀರಾ, ಆಟ ಆಡ್ತಿರ್ಬೋದು ಮಾರ್ಚ್ ತಿಂಗಳಲ್ಲಿ. ಸೊ ಮುಂಚೆನೇ ಈ ರೀಡಿಂಗ್ಸ್ನ ನೋಡಿ ನನಗೆ ಅನ್ವಯಿಸಲ್ಲ ಅಂತ ಹೇಳಬೇಡಿ ಫ್ರೆಂಡ್. ಮಾರ್ಚ್ ಮಂತಲ್ಲಿ ನೋಡಿ.
ಸೊ ನಿಮ್ಗೆ ಅನ್ವಯಿಸಿದರೆ ತೊಗೊಳ್ಳಿ. ಯಾವಾಗಲೂ ನಾನು ಹೇಳ್ತೀನಿ, ಸೊ ಯಾವುದೋ ಒಂದು ಸಿಂಗಲ್ ಪರ್ಸನ್ನ ಲೈಫ್ ಟ್ಯಾರೋ ರೀಪ್ರೆಸೆಂಟ್ ಮಾಡಲ್ಲ. ತುಂಬ ಜನಗಳ ಲೈಫ್ ಇರುತ್ತೆ ಇಲ್ಲಿ. ಬೇರೆ ಬೇರೆ ಮೂನ್ ಸೈನ್ ಜೊತೆ ಆಗಿ ಡಿಗ್ರೀಸ್ ಇರುತ್ತೆ, ನಕ್ಷತ್ರಗಳಿರುತ್ತೆ. ಎಲ್ರಿಗೂ ಅನ್ವಯಿಸಲ್ಲ ಅಂತ ನಾನು ಮತ್ತೆ ಹೇಳ್ತೀನಿ. ಕೆಲವ್ರಿಗೆ ತುಂಬ ಹರ್ಟ್ ಆಗುತ್ತೆ ನಾನು ನೆಕ್ಸ್ಟ್ ಟೈಮ್ ರೀಡಿಂಗ್ನಲ್ಲಿ ಅವ್ರದ್ದೇ ಸ್ಟೋರಿ ಮತ್ತೆ ಹೇಳಿಲ್ಲ ಅಂದರೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.